ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ಸ್ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಮಗೆ ಸಪೋರ್ಟ್ ಮಾಡೋದಕ್ಕೆ ಖಂಡಿತವಾಗಿಯೂ ಅವ್ರಿಗೂ ಹೇಳಿ. ಈಗ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಈಗಂತೂ ಬಿಸಿಲು ತುಂಬ, ಯಾವಾಗಲೂ ಶಿವರಾತ್ರಿ ಆದಮೇಲೆ ಬಿಸಿಲು ಜಾಸ್ತಿ ಆಗ್ತಿತ್ತು, ಬಟ್ ಈಗ ಅದಕ್ಕೂ ಮುಂಚೆನೇ ತುಂಬ ಬಿಸಿಲು ಅಂತ ಅನಿಸುತ್ತೆ. ಹಾಗಾಗಿ ಏನಂದರೆ ಈಗ ಏನಾದರೂ ಕಾಳು ಕಡಿ ಎಲ್ಲ ಒಣಗಿಸ್ಕೊಳ್ಳೋದು, ಮತ್ತು ಹಪ್ಳ, ಸಂಡಿಗೆ ಮತ್ತು ಚಿಪ್ಸು, ಈ ರೀತಿ ಎಲ್ಲದನ್ನು ಒಣಗಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಸೀಸನ್ ಅಂತಲೇ ಹೇಳ್ಬೋದು, ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಬಟ್ ಈ ಬಿಸಿಲಲ್ಲಿ ನಿಜ 9 ಗಂಟೆಗೇ ಒಂಥರ ಸುಡು ಸುಡು ಬಿಸಿಲು ಅಂತ ಅನಿಸುತ್ತೆ. ಅದಕ್ಕೆ ತುಂಬ ಬಿಸಿಲು ಇದ್ದಿದ್ದರಿಂದ ಮನೆಯಲ್ಲಿ ಗೋಧಿ ಇತ್ತು, ಅದನ್ನು ನುಚ್ಚು ಮಾಡಿಸ್ಕೊಂಬರೋದಕ್ಕೋಸ್ಕರ ನೀಟಾಗಿ ತೊಳೆದು ಅದನ್ನು ಒಣಗಾಕ್ತಾಯಿದ್ದೀನಿ. ಈ ಗೋಧಿ ನುಚ್ಚು ಒಣಗಿಸಿ ನುಚ್ಚು ಮಾಡಿಸ್ಕೊಂಡು ಅದರಲ್ಲಿ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಗೋಧಿ ಹಿಟ್ಟನ್ನು ಮಾಡಿಸ್ಕೊಳ್ಬೋದು, ಬಟ್ ಗೋಧಿ ಹಿಟ್ಟು ಮಾಡಿಸ್ಕೊಳ್ಳೋದಕ್ಕೆ ತುಂಬ ತರಿಯಾಗಿ ಬರುತ್ತೆ ಅಂತ ಅನಿಸುತ್ತೆ. ನಮ್ಮನೇಲಿ ಆಶೀರ್ವಾದ್ ಗೋಧಿ ಹಿಟ್ಟನ್ನೇ ತೊಗೊಂಬಂದುಬಿಡ್ತಾರೆ, ಹಾಗಾಗಿ ಗೋಧಿಯಲ್ಲಿ ನಾವು ಹಿಟ್ಟು ಮಾಡಿಸೋದಿಲ್ಲ, ನುಚ್ಚನ್ನು ಮಾಡಿಸೋಣ ಅಂತೇಳ್ಬಿಟ್ಟು ಈ ಹಿಂದೆ ಒಂದು ಸತಿನೂ ಮಾಡಿಸ್ಕೊಂಬಂದು ಉಪ್ಪಿಟ್ಟು ಮಾಡಿಕೊಳ್ತಾ ಇದ್ವಿ. ನನಗೂ ನಮ್ಮ ಅತ್ತೆಗೂ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಅದು ಗೋಧಿ ನುಚ್ಚದು. ಗೋಧಿ ಎಲ್ಲ ಒಣಗಾಕಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ರು, ನಮ್ಮ ಅತ್ತೆ ವಾಶ್ ಮಾಡಿ ಎಲ್ಲ ಒಣಗಿತ್ತು ಚೆನ್ನಾಗಿ. ಹಾಗಾಗಿ ಅದನ್ನೆಲ್ಲ ತಗೊಂಡು ಎತ್ತಿಡ್ತಾ ಇದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗೋಧಿ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಅದ್ರ ಪಾಡಿಗೆ ಅದು ಬಿಸಿಲಲ್ಲಿ ಒಣಗ್ತಾ ಇದೆ. ಹಾಗೆ ನಾನಿವತ್ತು ಏನು ಅಂತಂದರೆ ಆನ್ಲೈನಲ್ಲಿ ಒಂದಷ್ಟು ಶಾಪಿಂಗ್ ಮಾಡಿದ್ದೆ, ಅಂದರೆ ಡ್ರೆಸ್ಗಳನ್ನು ತರಿಸಿದ್ದೆ. ಅದನ್ನು ನಾನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಜಿಯೋದಿಂದ ಒಂದಷ್ಟು ಡ್ರೆಸ್ಗಳನ್ನು ತರಿಸಿದ್ದೀನಿ. ಏನಂದರೆ ನಿಮಗೂ ಒಂದಷ್ಟು ಐಡಿಯಾ ಬರುತ್ತೆ, ಹಾಗೆ ಕಲೆಕ್ಷನ್ಸ್ ಎಲ್ಲ ಗೊತ್ತಾಗುತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ. ಬನ್ನಿ ಈಗ ಡ್ರೆಸ್ಗಳು ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀನಿ. ಸ್ಪೆಕ್ಸ್ ಹಾಕಿಲ್ಲ ಅಂದರೆ ನೀವು ಯಾರು ಕಾಣಿಸಲ್ಲ, ಅದಕ್ಕೋಸ್ಕರ ಸ್ಪೆಕ್ಸ್ ಇಲ್ಲ ಅಂದರೆ ನನಗೆ ಸ್ಪೆಕ್ಸ್ ಇಲ್ಲ ಅಂತಂದರೆ ಜೀವನನೇ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ ನಿಜವಾಗ್ಲೂ. ನೆಕ್ಸ್ಟು ಏನು ಅಂತಂದರೆ ನೆಕ್ಸ್ಟ್ ಜನ್ಮ ಅಂತ ಅನ್ನೋದಿದ್ರೆ ನಿಜ ದೇವ್ರ ಹತ್ರ ಕೇಳ್ಕೊಳ್ಳೋದೇನು ಅಂತಂದರೆ ಕಣ್ಣು, ಕಿವಿ, ಮೂಗು ಇವೆಲ್ಲ ನೆಟ್ಟಿಗೆ ಚೆನ್ನಾಗಿ ಏನು ಡಿಫೆಕ್ಟ್ ಇಲ್ಲದೆ ಕೊಡಪ್ಪ ಅಂತೇಳಿ ಕೇಳ್ಕೊಳ್ಬೇಕಷ್ಟೆ. ಸೈಟ್ ಪ್ರಾಬ್ಲಮ್ ಬಂದುಬಿಟ್ರಂತೂ ನಿಜವಾಗ್ಲೂ ಅದರಷ್ಟು ಬೇಜಾರು ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಸ್ಪೆಕ್ಸ್ ಇಲ್ಲ ಅಂದರೆ ಆಗೋದೇ ಇಲ್ಲ. ಓಕೆ, ಈಗ ಬನ್ನಿ ಡ್ರೆಸ್ಗಳು ಯಾವ ರೀತಿ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಅಜಿಯೋದಿಂದ ತರಿಸಿರೋಂತಹ ಡ್ರೆಸ್ಗಳಿದು ನೋಡಿ, ಎಲ್ಲನೂ ಅಜಿಯೋದಿಂದನೇ ತರಿಸಿರೋದು. ಆಲ್ಮೋಸ್ಟ್ ನಾನು ನಿಮಗೆ ಒಂದು 2-3 ವಿಡಿಯೋ ನಾನು ನಿಮಗೆ ನನ್ನ ಡ್ರೆಸ್ ಕಲೆಕ್ಷನ್ಸ್ ತೋರಿಸ್ತಾ ಇರ್ತೀನಲ್ಲ, ನಾನು ಆಲ್ಮೋಸ್ಟ್ ಎಲ್ಲ ಅಜಿಯೋದಿಂದನೇ ಜಾಸ್ತಿ ತರಿಸೋದು. ತುಂಬ ಅರ್ಜೆಂಟ್ ಇದ್ದರೆ ನಾನು ಹೋಗಿ ಶಾಪಲ್ಲಿ ಪರ್ಚೇಸ್ ಮಾಡ್ತೀನಿ ಅಷ್ಟೇ. ಯಾಕಂತಂದರೆ ಕಂಫರ್ಟಬಲ್ ಫೀಲ್ ಅಂತ ಅನಿಸ್ಬಿಡುತ್ತೆ. ಏನು ಗೊತ್ತಾ, ಒಂದು ನಿಮಿಷ, ಅಜಿಯೋಗೂ ಲೋಕಲ್ ಶಾಪ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ಬಿಡ್ತೀನಿ. ಅಜಿಯೋಗೆ ಅಂತಲ್ಲ, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಎಲ್ಲ ನನಗೆ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೀನಿ 1-2 ಡ್ರೆಸ್ಸು. ಆದ್ರೆ ಏನು ಗೊತ್ತಾ, ನಮ್ಮದು ನಾರ್ಮಲ್ ಸೈಜ್ LR XL ಯಾವುದಾದ್ರೂ ಆಗಿರ್ಬೋದು. ಅಂಗಡಿ ಒಳಗಡೆ ಹೋದರೆ ನಾವು XL ತೊಗೊಂಡ್ರು ಒಂದೊಂದ್ಸತಿ ನಮಗೆ ಡ್ರೆಸ್ ಕಂಫರ್ಟಬಲ್ ಆಗೋದಿಲ್ಲ, ಒಂದೊಂದ್ಸತಿ XXLಗೆ ಹೋಗ್ಬೇಕಾಗತ್ತೆ. ಬಟ್ ಅಜಿಯೋದಲ್ಲಿ ಏನು ಅಂತಂದರೆ ನಮ್ಮದು ಎಕ್ಸಾಕ್ಟಾಗಿ LR XL ಇದ್ದರೆ ಒಂದೊಂದ್ಸತಿ M ಸಹನೂ ಆಗುತ್ತೆ ನಮಗೆ. ಹಾಗೆ XL ಇದ್ದರೆ, XL ರೆಗ್ಯುಲರ್ ನಮ್ಮದು ಸೈಜ್ XL ಇದ್ದರೆ ಎಲ್ಲಿ ತೊಗೊಂಡ್ರು ನಿಜವಾಗ್ಲೂ ಆರಾಮಾಗಿ ಇನ್ನೂ ಒಂಥರ ಫಿಟ್ಟಿಂಗು ಲೂಸ್ ಆಗೇ ಇರುತ್ತೆ ನನ್ಗೆ ಅನಿಸೋ ಪ್ರಕಾರ. ಆಮೇಲೆ ಬಟ್ಟೆನೂ ಅಷ್ಟೇ, ತುಂಬ ಕ್ವಾಲಿಟಿ ಅಷ್ಟೇ ಚೆನ್ನಾಗಿರುತ್ತೆ. ನಾವೇನಂತಂದರೆ ಕೂಪನ್ ಪ್ರಕಾರ, ಕಾರ್ಟ್ ವ್ಯಾಲ್ಯೂ ಪ್ರಕಾರ ನಾವು ಡ್ರೆಸ್ಗಳನ್ನು ತೊಗೊಂಡ್ಬಿಟ್ರೆ ಒಂದಷ್ಟು ಡ್ರೆಸ್ಗಳು ಡಿಸ್ಕೌಂಟ್ ಸಿಗುತ್ತೆ. ಈಗಂತೂ ಈ ಥರ ಮೆಟೀರಿಯಲ್ಲು ಅಂಗಡಿಯಲ್ಲಿ 350, 400,
500 ಮೇಲೇನೆ ಈ ಥರ ಡ್ರೆಸ್ ಆಗುತ್ತೆ ಅಂಗಡಿಯೆಲ್ಲ ತೊಗೊಳಕ್ಕೆ ಹೋದರೆ. ಆದರೆ ಆನ್ಲೈನಲ್ಲಿ ನಾವು ಒಂದು ಕಾರ್ಟ್ ವ್ಯಾಲ್ಯೂ ಇಷ್ಟು ಅಂತ ಇರುತ್ತೆ, ಅದನ್ನು ತೊಗೊಂಡು ಕೂಪನನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ 5 ರಿಂದ 6 ಡ್ರೆಸ್ ಸಿಗುತ್ತೆ ನಮಗೆ ಒಂದೇ ಸತಿ. ಮ್ಯಾಕ್ಸಿಮಮ್ ಅಂದರೆ ಒಂದು 1500 ಒಳಗಡೆ ನಮ್ಗೆ ಇಷ್ಟು ಡ್ರೆಸ್ಗಳು ಸಿಗುತ್ತೆ. ಬಟ್ ಕ್ವಾಲಿಟಿ ಮಾತ್ರ ಯಾವುದೇ ಏನು ರಾಜಿ ಆಗೋ ಅಂಥದ್ದು ಯಾವುದಿಲ್ಲ, ಇರಲಿ ಬಿಡು ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥ ಕ್ವಾಲಿಟಿ ಅಲ್ಲ, ಅಷ್ಟು ಚೆನ್ನಾಗಿದೆ ನಮಗೆ ಕ್ವಾಲಿಟಿ ಮಾತ್ರ. ನಾನು ಆಲ್ಮೋಸ್ಟ್ ಒಂದು 6 ಇಯರ್ಸ್ ಮೇಲೆಯಿಂದನೂ ನಾನು ಅಜಿಯೋಯಿಂದನೇ ಶಾಪ್ ಮಾಡ್ತಾ ಇರೋದು. ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ, ನಾನು ಓನಾಗಿ ಪರ್ಚೇಸ್ ಮಾಡಿದಂತಹ ಇದು. ಏನು ಅಂತಂದರೆ ತುಂಬ ಜನ ಡ್ರೆಸ್ ಇಷ್ಟಪಡ್ತಿರಲ್ಲ ನಂತರ, ಅಂದರೆ ನಾನು ಸಮ್ ಪ್ರಾಬ್ಲಮ್ಸ್ ಏನು ಅಂತಂದರೆ ನನಗೆ ಸೀರೆ ಅಂದರೆ ನನ್ನ ಪ್ರಾಣ, ನನಗೆ ತುಂಬ ಇಷ್ಟ. ಯಾಕೆ ಅಂತಂದರೆ ನಾನು ಫಸ್ಟಿಂದನೂ ಅಷ್ಟೇ, ನಾನು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು BEd ಮಾಡಿರೋದು. BEd ಮಾಡಿದ್ದೀನಿ ಅಂತಲೇ ಅಲ್ಲ, ನಾನು ಅಪ್ ಟು PU ಇಂದನೇ ನನಗೆ ತುಂಬ ಸೀರೆ ಹುಚ್ಚು ಜಾಸ್ತಿ. ಗೊತ್ತಿಲ್ಲ, ನಮ್ಮ ಅಕ್ಕ ಅವರು ಮದುವೆ ಆದಮೇಲೆನೂ ಅಲ್ಲಿಂದ ಫೋನ್ ಮಾಡಿ ತರಿಸ್ಕೊಳ್ತಿದ್ದೆ, ನನಗೆ ಸೀರೆ ಬೇಕು, ಈ ಹಬ್ಬಕ್ಕೆ ನನಗೆ ಸೀರೆ ಬೇಕು, ಈ ಒಡವೆ ಬೇಕು ಕೊಡು, ನಾನು ಹಾಕ್ಕೊಳ್ಬೇಕು ಅಂತೇಳಿ ಅವಳ ಹತ್ರ ಜಗಳ ಮಾಡಿ ಆದ್ರೂ ನಾನು ತರಿಸ್ಕೊಂಡು ಸೀರೆಯನ್ನು ಹಾಕ್ಕೊಳ್ತಾ ಇದ್ದೆ, ಅಷ್ಟು ಹುಚ್ಚಿತ್ತು. ಅಮ್ಮಂದು ಯಾವುದೇ ಒಂದು ಹಳೆ ಸೀರೆ ಆಗಲಿ ಅಮ್ಮ ಸೈಡ್ಗೆ ಹಾಕ್ಬಿಟ್ಟಿದ್ರೆ ಇದು ನನಗೆ ಬೇಡ ಅಂತೇಳಿ ಸ್ಟಿಚ್ ಮಾಡಿಸ್ದೆ ಸೈಡ್ಗೆ ಹಾಕ್ಬಿಟ್ಟಿರ್ತಿದ್ರು ಎಷ್ಟೋ ಸೀರೆಗಳನ್ನು. ನಾನು ಇದು ಕೊಡಮ್ಮ ಹಳೇದು ಈಗ ಟ್ರೆಂಡು ಅಂತ ಹೇಳ್ಬಿಟ್ಟು ನಾನು ಸ್ಟಿಚ್ ಮಾಡಿ ಹಾಕ್ಕೊಳ್ತಿದ್ದೆ, ಅಷ್ಟು ಹುಚ್ಚಿತ್ತು. ಏನಕ್ಕೋಸ್ಕರ ಅಂತಂದರೆ ನನಗೆ ಒಂದು ಸ್ಕಿನ್ ಡಿಸೀಸಸ್ ಇದೆ. ಏನಕ್ಕೆ ಅಂತಂದರೆ ಇದು ಸ್ಲೀವ್ ಮೇಲೆ ಮತ್ತು ಬ್ಯಾಕ್ ಎಲ್ಲ ಒಂದು ಪಿಂಪಲ್ ಆಗುತ್ತೆ, ಬ್ಲ್ಯಾಕ್ ಮಾರ್ಕ್ ಹಾಗೆ ಉಳ್ಕೊಳ್ಳುತ್ತೆ, ತುಂಬ ಒಂಥರ ಅಸಹ್ಯ ಅನಿಸುತ್ತೆ ನಮಗೆ ಒಂದೊಂದ್ಸತಿ ನೋಡಿದಾಗ. ಹಂಗಾಗಿ ಸೀರೆ ಬ್ಲೌಸ್ ಎಲ್ಲ ಇಟ್ಟಾಗ ಅದು ಡೀಪ್ ಇರುತ್ತಲ್ವ, ಅದು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಮತ್ತು ಸ್ಲೀವ್ ಅಷ್ಟೇ, ಇಲ್ಲಿ ಈ ಕಡೆ ಎರಡೂ ಕಡೆನೂ ಅದು ಆ ಥರ ಪ್ರಾಬ್ಲಮ್ ಇದೆ, ಏನು ಅಂತ ಗೊತ್ತಿಲ್ಲ. ತುಂಬ ತೋರಿಸ್ಬಿಟ್ಟಿದ್ದೀನಿ ಡಾಕ್ಟರ್ಗಳಿಗೆ, ಅದು ವಾಸಿನೇ ಆಗಲಿಲ್ಲ. ಡ್ಯಾಂಡ್ರಫಿಂದ ಅಂತಾರೆ, ಆದರೂ ಕೆಲವೊಂದು ಫುಡ್ ತಗೊಂಡಾಗ ನನಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಅದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿ ಸೀರೆ ಉಡೋದಿಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಸೀರೆ ಉಟ್ಟಾಗ ನನ್ನ ಬೆನ್ನಲ್ಲೆಲ್ಲ ಮಾರ್ಕ್ ಇದೆ, ಅದು ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಇದು ಸೈಡಲ್ಲೆಲ್ಲ ಮಾರ್ಕ್ ಹಾಗೆ ಉಳ್ಕೊಳ್ಳುತ್ತೆ, ನಂಗೆ ಪಿಂಪಲ್ ಆಗಿಬಿಟ್ಟು. ಅದೇ ರೀತಿಯೇ ಬೆನ್ನಲ್ಲೂ ಇದೆ. ಅದಕ್ಕೆ ನಾನು ಜಾಸ್ತಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ನನಗೆ ಸೀರೆ ಅಂದರೆ ತುಂಬ ಇಷ್ಟ, ಆದರೂ ನಾನು ಜಾಸ್ತಿ ಸೀರೆ ಉಡಲ್ಲ ಅಂತ. ಇದೇ ಕಾರಣಕ್ಕೆ ಸೀರೆ ಜಾಸ್ತಿ ಉಡಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ, ಮುಂಚೆ ತುಂಬ ಸಣ್ಣ ಇದ್ದೆ ನಾನು. ಮದುವೆ ಆದಮೇಲೆ ಒಂದು ಬೇಬಿ ಪಾಪು ಹುಟ್ಟೋವರೆಗೂ ನಾನು ಸಣ್ಣನೇ ಇದ್ದೆ. ಹಂಗಾಗಿ ನನ್ನ ಮದುವೆಗೆ ಮುಂಚೆ ಫೋಟೋ ನೋಡಿಬಿಟ್ರೆ ನಾನಾ ಇದು ಅಂತ ಅನಿಸುತ್ತೆ, ಅಷ್ಟು ಸಣ್ಣ ಇದ್ದೆ. ಹಂಗಾಗಿ ಸೀರೆ ಎಲ್ಲ ಹೆಂಗೆ ಬೇಕೋ ಹಂಗೆ ಕಂಫರ್ಟಬಲ್ ಆಗಿ ಉಟ್ಕೊಳ್ಬೋದು. ದಪ್ಪ ಆದಮೇಲೆ ಯಾಕೋ ಒಂದು ಸ್ವಲ್ಪ ಸೀರೆ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ. ಈ 2 ರೀಸನ್ನಿಂದ ನಾನು ಸೀರೆನ ತುಂಬ ಅವಾಯ್ಡ್ ಮಾಡ್ತೀನಿ. ಆದರೂ ಫಂಕ್ಷನ್ಸ್ಗೆಲ್ಲ ಹಾಕೊಂಡು ಹೋಗ್ಲೇಬೇಕಲ್ಲ, ಹಾಕೊಂಡು ಹೋಗ್ತೀನಿ ಅಷ್ಟೇ, ಇನ್ನೇನಿಲ್ಲ. ಆದರೂ ನೀವೆಲ್ಲ ಅನ್ಕೋತೀರಾ, ಕೆಲವೊಂದು ಸತಿ ಕೆಲವೊಂದು ಮನೆಗಳಲ್ಲಿ ಅತ್ತೆ ಅಂದರು ಸೀರೆ ಏನು ನೈಟಿ ಹಾಕಬೇಡ, ಡ್ರೆಸ್ ಹಾಕಬೇಡ ಅಂತೆಲ್ಲ ರಿಸ್ಟ್ರಿಕ್ಟ್ ಮಾಡ್ತಾರೆ. ಬಟ್ ನಮ್ಮ ಅತ್ತೆ ಏನು ಗೊತ್ತಾ, ನೀನು ಸೀರೆ ಉಡಬೇಡ ಅಂತಾರೆ, ಡ್ರೆಸ್ ಹಾಕೋ, ನೀನು ನೈಟಿನೂ ಹಾಕೊಳ್ಬೇಡ, ಯಾವಾಗಲೂ ಡ್ರೆಸ್ ಹಾಕೋ, ನೀನು ಡ್ರೆಸ್ ಚೆನ್ನಾಗಿರುತ್ತೆ, ಸೀರೆ ಏನು ಹಾಕೊಳ್ಬೇಡ ಅಂತ ಹೇಳ್ತಾರೆ. ಆ ಥರ ನಮ್ಮ ಅತ್ತೆ. ಈ ಕಾಲದಲ್ಲೂ ಈ ಥರ ಇದ್ದಾರೆ ನಮ್ಮ ಅತ್ತೆ ಅಂದರೆ ನನಗೊಂಥರ ಖುಷಿ ಅನಿಸುತ್ತೆ. ಇವನ್ ನಮ್ಮ ಅಕ್ಕ ಮನೇಲೇ ಅವರು ಡ್ರೆಸ್ ಎಲ್ಲ ಹಾಕ್ಸೋದಿಲ್ಲ, ಆದರೂ ನಮ್ಮ ಮನೇಲಿ ನಮ್ಮ ಅತ್ತೆ ನೀನು ಸೀರೆ ಉಡಬೇಡ, ಡ್ರೆಸ್ ಹಾಕೋ ಅಂತಾರೆ. ಒಂಥರ ಈ ಕಾಲ ತಕ್ಕಾಗೆ ಇದ್ದಾರೆ ನಮ್ಮ ಅತ್ತೆ ಅಂತಲೇ ಹೇಳ್ಬೋದು. ಬನ್ನಿ, ಈಗ ತುಂಬ ಮಾತಾಡ್ತಾ ಇದ್ರೆ ವಿಡಿಯೋ ಲೆಂತಿ ಹೋಗ್ತಾ ಇರುತ್ತೆ, ತುಂಬ ಇದೆ, ಮಾತಾಡ್ತಾನೆ ಇರ್ತೀವಿ. ಓಕೆ, ಅಜಿಯೋಯಿಂದ ನಾನು ಡ್ರೆಸ್ಗಳನ್ನು ತರಿಸಿದ್ದೀನಿ. ಫಸ್ಟ್ ಡ್ರೆಸ್ಸು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಈ ಡ್ರೆಸ್ಸು ಇದು ನೆವಿ ಬ್ಲೂ, ತುಂಬ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್, ನೆವಿ ಬ್ಲೂ, ಗೋಲ್ಡ್ ಕಲರ್ ಲೀವ್ಸು ಮತ್ತು ಪೀಚ್ ಕಲರ್ ಪ್ರಿಂಟ್ ಇದೆ, ಫ್ಲವರ್ಸು ಮತ್ತು ಲೀವ್ಸು. ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು. ಆಲ್ರೆಡಿ ನಾನು ಒಂದು ಸತಿ ಯೂಸ್ ಮಾಡಿದ್ದೀನಿ, ಒಂದು ಶಾರ್ಟ್ಸಲ್ಲಿ ಹಾಕಿದ್ದೀನಿ ನಾನು. ಯಾವತ್ತು ಅಂತಂದರೆ ಇದು ತುಂಬ ನೆನಪಲ್ಲೇ ಉಳಿಯುತ್ತೆ. ಯಾಕೆ ಅಂತಂದರೆ ಈ ಡ್ರೆಸ್ಸನ್ನು ನಾನು ನಮ್ಮ ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ದಿನ ಹೊಸ ಡ್ರೆಸ್ಸನ್ನು ಹಾಕ್ಕೊಂಡು ಪೂಜೆಗೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿದ್ದೆ. ಆ ದಿನಾನ ಯಾವತ್ತೂ ನಮ್ಮ ಲೈಫಲ್ಲಿ ಮರೆಯೋಕ್ಕೆ ಆಗಲ್ವಲ್ಲ, ಹಾಗೆ ಈ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ. ಅದೇ ಫಸ್ಟು ಈ ಡ್ರೆಸ್ಸನ್ನು ನಾನು ವೇರ್ ಮಾಡಿದ್ದು, ಹೊಸ ಡ್ರೆಸ್ಸು. ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ಕಲರ್ ಹೋಗೋದಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ನಾವು ಹ್ಯಾಂಡ್ ವಾಶ್ ಜಾಸ್ತಿ ಮಾಡೋದು, ಆದರೂ ಏನು ಕಲರ್ ಹೋಗಿಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಮೆಟೀರಿಯಲ್ ಮಾತ್ರ ತುಂಬ ಸಾಫ್ಟ್ ಆಗಿದೆ. ನಾನು ಈ ಡ್ರೆಸ್ಗಳ ಲಿಂಕ್ ಕೇಳಿದ್ರೆ ನನ್ನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು ನೀವು. ತುಂಬ ಚೆನ್ನಾಗಿದೆ.
ಹಾಗೆ ನೆಕ್ಸ್ಟ್ ಡ್ರೆಸ್ ರೇಟ್ ಕೇಳಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನಿಜ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಇದು ಒಂದು ಏನು ಸಿಲ್ವರ್ ಕಲರ್ ಅಲ್ಲಿ ಶೈನಿಂಗ್ ಪ್ರಿಂಟ್ ಕೊಟ್ಟಿದ್ದಾರೆ. ಇದಕ್ಕೆ ಸಿಲ್ವರ್ ಕಲರ್ ಶಿಮ್ಮರ್ ಬರುತ್ತಲ್ವಾ, ಶಿಮ್ಮರ್ ಪ್ಯಾಂಟ್ ಅಥವಾ ಶೈನಿ ಪ್ಯಾಂಟ್ ಅಂತಾರೆ, ಅದನ್ನು ಸಹ ಹಾಕೊಳ್ಬೋದು. ಇದು ಅಂಬ್ರೆಲಾ ಟೈಪ್ ಇದೆ, ಸೈಡ್ ಎಲ್ಲ ಓಪನ್ ಏನು ಇಲ್ಲ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ನನ್ನ ಮುಖಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನಾನು ಡಾರ್ಕ್ ಇದ್ದೀನಲ್ವಾ, ಹಾಗಾಗಿ ಈ ತರ ಡ್ರೆಸ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಇದು ಅಷ್ಟೇ ಪ್ರೈಸ್ ಬಂದು ಇದ್ರ ಮೇಲೆ 999 ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ಪ್ರೈಸ್ ಬಂದು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಹಾಗೆ ಇದು ನೆಕ್ಸ್ಟ್ ಡ್ರೆಸ್ಸು. ಇದು ಸ್ವಲ್ಪ ಲೆಂತ್ ಕಡಿಮೆ ಆಯಿತು ಅಂತ ಅನ್ನಿಸ್ತು ನನಗೆ, ಬಟ್ ಚೆನ್ನಾಗಿದೆ. ಸ್ಕೈ ಬ್ಲೂ ಕಲರು, ಇದು ಅಷ್ಟೇ ಗೋಲ್ಡ್ ಪ್ರಿಂಟ್ ಕಲರ್ ಇದೆ, ಗೋಲ್ಡ್ ಪ್ರಿಂಟು. ಇದಕ್ಕೂ ಅಷ್ಟೇ ಗೋಲ್ಡ್ ಕಲರ್ ಶಿಮ್ಮರ್ ಲೆಗ್ಗಿನ್ ಆರ್ ಕ್ರೀಮ್ ಕಲರ್ ಲೆಗ್ಗಿನು ಹಾಕೊಳ್ಬೋದು. ಬಟ್ ಗ್ರ್ಯಾಂಡ್ ಆಗಿ ಲುಕ್ ಕಾಣಿಸ್ಬೇಕು ಅಂತಂದ್ರೆ ಶಿಮ್ಮರ್ ಬರುತ್ತಲ್ವಾ ಲೆಗ್ಗಿನು, ಶೈನಿಂಗ್ ಪ್ಯಾಂಟ್ ಅಂತಾರಲ್ಲ, ಅದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸೂಪರ್ ಆಗಿರುವಂತಹ ಒಂದು ಕ್ಲಾತ್ ಅಂತಾನೆ ಹೇಳ್ಬೋದು ಇದು. ಹಾಗೆ ಇದ್ರ ಪ್ರೈಸ್ ಬಂದು ಇದ್ರ ಮೇಲೆ 599 ಆಗಿದೆ. ಇದು ಅಷ್ಟು ಬಿದ್ದಿಲ್ಲ, ಅದನ್ನ ರೇಟನ್ನ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಓಕೆ, ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಹಾಗೆ ಯಾವ ಡ್ರೆಸ್ ಕೂಡ ಇಷ್ಟ ಆಯ್ತು ಅಂತೇಳಿ ತಪ್ಪದೆ ನನಗೆ ಮೆನ್ಷನ್ ಮಾಡಿ ಹೇಳ್ಬೇಕು. ನನ್ಗಂತೂ ಸೈಜ್ಗಳೆಲ್ಲ ಅಷ್ಟೇ ಫುಲ್ ಕಂಫರ್ಟಬಲ್. ನಾನು ಒಂದ್ ಸ್ವಲ್ಪ ಏನು ತುಂಬಾ ಟೈಟ್ ಫಿಟ್ಟಿಂಗ್ ಎಲ್ಲ ನನ್ಗೆ ಇಷ್ಟಪಡಲ್ಲ. ಕರೆಕ್ಟಾಗಿ ನನಗೆ ಸೈಜ್ ಕರೆಕ್ಟಾಗಿ ಬರುತ್ತೆ. ಒಂದೊಂದ್ಸತಿ ಎಲ್ಲೂ ನನಗೆ ಆರಾಮಾಗಿ ಸೈಜ್ ಲೂಸ್ ಅಂತಾನೆ ಅನ್ಸುತ್ತೆ. ಓಕೆ, ನನಗೆ ಆ ಥರ ಇದ್ರೆ ಏನು ನನಗೇನು ಬೇಜಾರಿಲ್ಲ. ನನಗೆ ಉಸಿರು ಕಟ್ಟೋಂಗೆ ನನ್ನ ಡ್ರೆಸ್ ಹಾಕೋಕ್ಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರನೇ ನಾನು ಆರಾಮಾಗಿ ಫ್ರೀ ಆಗಿರೋ ಅಂಥದ್ದನ್ನೇ ಜಾಸ್ತಿ ಇಷ್ಟಪಡ್ತೀನಿ. ಈ ಕಲರ್ ತುಂಬಾ ಇಷ್ಟ ಆಯ್ತು ನನಗೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಇಷ್ಟ ಆಯಿತು ನನಗೆ. ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ನೆಕ್ಸ್ಟ್ ಡ್ರೆಸ್ ಇದು ಅಷ್ಟೇ ಪ್ಯೂರ್ ಕಾಟನ್ ಅಂತಾನೆ ಹೇಳ್ಬೋದು. ಇದಕ್ಕೆ ಈ ಕಡೆ ಫುಲ್ಲು ಮೆರೂನ್ ಅಲ್ಲ, ಆ ರೀತಿ ಪ್ರಿಂಟ್ ಇದೆ. ಅದನ್ನ ನೋಡೋಕ್ಕೆ ಮೆರೂನ್ ಕಲರ್ ಥರನೇ ಕಾಣಿಸುತ್ತೆ. ಇದು ಫ್ಲವರ್ಸು ಎಲ್ಲಾನು ಅಷ್ಟೇ ಎಲ್ಬೋ ಲೆಂತ್ ಸ್ಲೀವ್ ಇದೆ. ನಾನು ಏನಕ್ಕೆ ಎಲ್ಬೋ ಲೆಂತ್ ಸ್ಲೀವ್ ಪ್ರಿಫರ್ ಮಾಡ್ತೀನಿ ಅಂತಂದ್ರೆ, ನಾನು ಶಾರ್ಟ್ ಹಾಕಿದ್ರೆ ಇಲ್ಲಿ ಪಿಂಪಲ್ ಎಲ್ಲ ಇದೆಯಲ್ಲ, ಅದನ್ನ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಎಲ್ಬೋ ಲೆಂತ್. ಹಾಗೆ ಕಾಲರ್ ಆಲ್ಮೋಸ್ಟ್ ಹೇಳ್ತೀನಿ ನಾನು ಕಾಲರ್ ಇರೋದೇ ಜಾಸ್ತಿ ಇಷ್ಟಪಡೋದಂತ. ಬಟ್ ಒಂದೊಂದ್ಸತಿ ಕಲೆಕ್ಷನ್ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅದು ಕಾಲರ್ ಅಲ್ಲಿ ಸಿಗಲ್ಲ. ಕಾಲರ್ ಇಲ್ಲದೆ ಇರೋದು ಇಷ್ಟ ಆಗ್ಬಿಡುತ್ತೆ, ಅವಾಗ ಏನ್ ಮಾಡಕ್ಕಾಗಲ್ಲ, ತಗೊಳ್ಬೇಕು. ಇದು ಅಷ್ಟೇ ಮೆರೂನ್ ಕಲರ್ ಪ್ಯಾಂಟ್, ಅಥವಾ ಇನ್ನು ಮೆರೂನ್ ಕಲರ್ಗಿಂತ ಒಂಥರ ಲೈಟ್ ಕಲರ್ ಅಲ್ಲೇ ಬಂದಿದೆ, ಆ ತರ ಪ್ಯಾಂಟ್ ಅನ್ನ ತಗೊಂಡ್ರೆ ಇದಕ್ಕೆ ಮ್ಯಾಚ್ ಆಗುತ್ತೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. 599 ಇದೆ ಇದ್ರ ಮೇಲೆ ರೇಟು. ಬಟ್ ಇದಕ್ಕೆ ನಾನು ಕೊಟ್ಟಿರೋದು ಮೇ ಬಿ ಎಲ್ಲ 300 ಒಳಗಡೆನೆ ಕೊಟ್ಟಿರೋದು. ಇದಕ್ಕೆಲ್ಲ ನಾನು ರೇಟನ್ನು ಮೆನ್ಷನ್ ಮಾಡ್ತೀನಿ. ಹಾಗೆ ಲಿಂಕನ್ನು ಕೂಡ ಅಷ್ಟೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಸೈಡ್ ಓಪನ್ ಇದೆ, ಇದು ಎಲ್ಲಾ ಡ್ರೆಸ್ಗೂ ಸೈಡ್ ಓಪನ್. ಒಂದು ಡ್ರೆಸ್ಗೆ ಮಾತ್ರ ಹೇಳಿದ್ನಲ್ಲ, ಅದು ಆಗ್ಲೇ ಅಂಬ್ರೆಲಾ ಡ್ರೆಸ್ ಇದೆ. ಇದು ಇನ್ನೆಲ್ಲ ಸೈಡ್ ಓಪನ್. ನೆಕ್ಸ್ಟ್ ಲಾಸ್ಟ್ ಡ್ರೆಸ್. ಒಟ್ಟು ನಾನು 5 ಟಾಪ್ ಅನ್ನ ತರಿಸಿದೆ. ಇದು ಲಾಸ್ಟು. ಇದಂತೂ ನನಗೆ ಏನು ಆ್ಯಪ್ ಅನ್ನ ಓಪನ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಫಸ್ಟೇ ಇಷ್ಟ ಆಗ್ಬಿಡುತ್ತೆ ನನಗೆ. ಪಿಂಕ್ ಅಂದ್ರೆ ಒಂಥರ ಎಲಿಗೆಂಟ್ ಆಗಿ ಕಾಣುತ್ತೆ ಲುಕ್, ಅದಕ್ಕೋಸ್ಕರ ಇಷ್ಟಪಟ್ಟೆ. ಇದಕ್ಕೂ ಅಷ್ಟೇ ಗೋಲ್ಡ್ ಕಲರ್ ಪ್ಯಾಂಟ್ ಹಾಕಿದ್ರೆ, ಶೈನಿಂಗ್ ಪ್ಯಾಂಟು, ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದರ ರೇಟ್ ಬಂದು 699 ಇದೆ. ಇದರ ರೇಟ್ ಎಕ್ಸಾಕ್ಟ್ ರೇಟ್ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೊಡ್ತೀನಿ. ಇದು ಅಷ್ಟೇ ಲೆಂತ್ ತುಂಬಾ ಚೆನ್ನಾಗಿ ಉದ್ದ ಇದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಹಾಗೆ ಎಲ್ಬೋ ಲೆಂತ್ ಸ್ಲೀವ್ ಇದೆ, ಹಾಗೆ ರೌಂಡ್ ನೆಕ್. ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದರಲ್ಲಿ ನಿಮ್ಗೆ ಇಷ್ಟರಲ್ಲಿ ಯಾವುದು ಡ್ರೆಸ್ ನಿಮ್ಗೆ ಇಷ್ಟ ಆಯ್ತು ಅಂತ ನನಗೆ ಹೇಳಿ. ಓಕೆ, ಇಷ್ಟು ಡ್ರೆಸ್ಸು 1 2 3 4 5 ಡ್ರೆಸ್ಸನ್ನು ತರಿಸಿದ್ದೆ ಒಟ್ಟು. ನನಗಂತೂ ಎಲ್ಲಾನು ತುಂಬ ಇಷ್ಟ ಆಯಿತು. ಎಲ್ಲ ಡ್ರೆಸ್ಗಳು ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತೇಳಿ
ಕಾಮೆಂಟ್ ಮಾಡಿ. ಓಕೆ, ಬನ್ನಿ ಈಗ ಹಾಗೆ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ನನಗಂತೂ ಹೊಟ್ಟೆ ಹಶ್ವಾಗ್ತಾಯಿದೆ ತುಂಬ. ಮಧ್ಯಾಹ್ನ 12 ಸಾರಿ, ಇವತ್ತು ಸ್ಯಾಟರ್ಡೆ ಅಲ್ವಾ, 10 ಗಂಟೆಗೆ ಟಿಫನ್ ಕೊಡ್ತಾರೆ. 10 ಗಂಟೆಗೆ ಟಿಫನ್ ಮಾಡಿರೋದು, ಇದುವರೆಗೂ ಏನೂ ತಿಂದಿಲ್ಲ. ಏನಾದರೂ ತಿನ್ನೋಣ ಬನ್ನಿ. ಅಮ್ಮ ಮುದ್ದೆ ಮಾಡಿಟ್ಟಿದ್ದಾರೆ, ಮುದ್ದೆ ಸಾಂಬಾರು, ಅದನ್ನೇ ತಿನ್ಕೊಳ್ಳೋದು. ನನಗೆ ಮುದ್ದೆ ಸಾಂಬಾರು ಅಂದರೆ ತುಂಬ ಇಷ್ಟ. ನನಗೇನು ಬಿಸಿ ಬಿಸಿನೇ ಇರಬೇಕು ಅಂತ ಏನಿಲ್ಲ. 12 ಗಂಟೆಗೇನೋ ಮಾಡಿದ್ರು, ಅದೇ ಇದೆ, ತಿನ್ಬೋದು. ಅದನ್ನು ಇಷ್ಟ, ಬಸ್ಸಾರು ಮುದ್ದೆ ಆ ಥರ ಎಲ್ಲ ಇಷ್ಟ. ಈಗ ಊಟ ಮಾಡೋ ಟೈಮ್. ಓಕೆ, ಇದನ್ನೆಲ್ಲ ಎತ್ತಿಟ್ಬಿಟ್ಟು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರಲ್ಲ, ಡ್ರೆಸ್ಗಳು ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತೇಳಿ ನನಗೆ ಕಾಮೆಂಟ್ ಮಾಡಿ, ತಪ್ಪದೇ ಕಾಮೆಂಟ್ ಮಾಡಿ, ಓಕೆನಾ. ಹಾಗೆ ತುಂಬ ಹಶ್ವಾಗ್ತಾಯಿತ್ತು, ಮುದ್ದೆ ಮತ್ತು ಬಸ್ಸಾರು, ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಕಡಲೆ ಬೀಜನ ಹುರಿದಿದ್ರು, ಅದನ್ನು ತಗೊಂಡೆ. ಹಾಗೆ ಇಲ್ಲಿ ಅಪ್ಪ ಮಗಳು ಇಬ್ಬರೂ ನೋಡಿ ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ. ಈಗೆಲ್ಲ ಕಾಳು ಕಡಿ ಎಲ್ಲ ಎತ್ತಿಡೋ ಸೀಸನ್ ಅಲ್ವಾ, ಅದನ್ನೆಲ್ಲ ಜರಡಿ ಹಿಡಿದು ನೀಟಾಗಿ ಅದನ್ನೆಲ್ಲ ಭದ್ರ ಮಾಡಿಕೊಂಡ್ರೆ ನೆಕ್ಸ್ಟ್ ವರ್ಷದವರೆಗೂ ನಮಗೆ ಏನು ಅದರ ಕೊರತೆ ಇರೋದಿಲ್ಲ. ಹಾಗಾಗಿ ನಾವು ರೈತರು ಇದನ್ನೆಲ್ಲ ಮಾಡಿಕೊಳ್ಳೇಬೇಕು. ಚಾರ್ವಿ ನಾನು ಈ ರೀತಿ ಜರಡಿ ಹಿಡಿತೀನಿ ಅಂತ ಅಪ್ಪ ಮಗಳಿಬ್ಬರೂ ಜರಡಿ ಹಿಡಿತಾ ಇದ್ದಾರೆ. ಪಾಪ ಅವಳಿಗೆ ಬರೀ ಮೂಳೆನೇ ತುಂಬಿಕೊಂಡಿದೆ ಬಾಡಿಯಲ್ಲಿ. ಜರಡಿ ಅದನ್ನು ಏನು ಅದ್ರ ಇದು ಮರನ ಇಡಿಯನ್ನು ಹಿಡ್ಕೊಂಡು ಅದು ಜರಡಿ ಆಡಿಸಿ ಪಾಪ ಬೊಬ್ಬೆನೇ ಬಂದುಬಿಟ್ಟಿತ್ತು. ಅಮ್ಮ ಬೊಬ್ಬೆ ಬಂದುಬಿಟ್ಟಿದೆ ನನಗೆ ಅಂತೇಳಿ ಅದನ್ನು ಒಡೆದಾಕ್ಬಿಟ್ಟು ಅದರಲ್ಲಿ ನೀರೆಲ್ಲ ತೆಗೆದು ಅದಕ್ಕೆ ಆಯಿಂಟ್ಮೆಂಟ್ ಎಲ್ಲ ಇಟ್ಟಿದ್ದಾಯಿತು. ಅಷ್ಟೊಂದು ವೀಕ್ ಅಂತಲೇ ಹೇಳ್ಬೋದು. ಹಾಗೆ ಇದು ನೆಕ್ಸ್ಟ್ ಡೇ. ನನಗೆ ಕಿಚನ್ಗೆ ಒಂದು ಸ್ಟೋರೇಜ್ ರ್ಯಾಕ್ ಬೇಕಿತ್ತು. ಏನಕ್ಕೆ ಅಂತಂದರೆ ನಾನು ಬುಲೆಟ್ ಮಿಕ್ಸರ್ ಜಾರ್ ತಗೊಂಡಿದ್ನಲ್ಲ, ಅದನ್ನೆಲ್ಲ ಶೆಲ್ಫ್ ಮೇಲೆ ಇಟ್ಟಿದ್ರೆ ನಾನು ತುಂಬ ರೇರಾಗಿ ಯೂಸ್ ಮಾಡ್ತಾಯಿದ್ದೀನಿ, ಅದೆಲ್ಲ ಡಸ್ಟ್ ಆಗ್ತಿತ್ತು. ಹಾಗೆ ನಮ್ಮದು ಓಪನ್ ಶೆಲ್ಫ್ಸ್ ಇರೋದಕ್ಕೆ ಎಲ್ಲಂದರೆ ಅಲ್ಲೇ ಇಟ್ಟಿರ್ತೀವಿ, ಒಂಥರ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಮಲ್ಟಿಪರ್ಪಸ್ ಸ್ಟೋರೇಜ್ ರ್ಯಾಕ್ ಅಂತೇಳ್ಬಿಟ್ಟು ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಇದು ಮೀಶೋದಲ್ಲಿ ತೊಗೊಂಡಿದ್ದು. ಲಾಸ್ಟ್ ಟೈಮ್ ಇದೇ ಥರ ಒಂದನ್ನು ತೊಗೊಂಡಿದ್ದೆ, ಅದು ನನ್ನ ರೂಮಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಅಡುಗೆ ಮನೇಲಿ ಇಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಓಪನ್ ಮಾಡ್ತಾಯಿದ್ದೀನಿ, ಅನ್ಬಾಕ್ಸಿಂಗ್ ಮಾಡಿದೆ. ತುಂಬ ಕ್ವಾಲಿಟಿ ಚೆನ್ನಾಗಿದೆ ಮೀಶೋ ಅಲ್ಲಿ. ಏನಂದರೆ ರಿವ್ಯೂಸನ್ನು ನೋಡಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. 5 ಸ್ಟೆಪ್ಸ್ ತೊಗೊಂಡಿದ್ದೆ, ಅದರಲ್ಲಿ 4 ಇಲ್ಲಿ ಕರೆಕ್ಟಾಗಿ ಅಳತೆಗೆ ಕರೆಕ್ಟಾಗಿ ಆಯಿತು. ಇನ್ನೊಂದು ಸ್ಟೆಪ್ಪನ್ನು ನಾನು ರೂಮಲ್ಲಿರುವಂತಹ ಸ್ಟ್ಯಾಂಡ್ಗೆ ಫಿಕ್ಸ್ ಮಾಡಿಕೊಂಡೆ. ಈ ರೀತಿ ಎಲ್ಲ ಜಾರ್ಗಳನ್ನೆಲ್ಲ ಇದರೊಳಗಡೆ ಹಾಕಿ ಮುಚ್ಚಿಬಿಟ್ರೆ ಏನು ಅಷ್ಟೊಂದು ಗೊತ್ತಾಗೋದಿಲ್ಲ. ನೋಡ್ತಾ ಇದ್ದೀರಾ, ಬುಲೆಟ್ ಜಾರೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೇನು ಅನ್ನಿಸ್ತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಡ್ರೆಸ್ಗಳ ಲಿಂಕು ಮತ್ತು ಈ ರ್ಯಾಕ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾಗಿದ್ದರೆ ನೀವು ಸಹ ಪರ್ಚೇಸ್ ಮಾಡ್ಕೊಳ್ಬೋದು. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ.